ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರ ನಡೆಸ್ತಾ ಇದೆ. ಈ ಬುರುಡೆ ಕೇಸ್ನ ಮಾಸ್ಟರ್ ಮೈಂಡ್ಗೆ ಫಂಡಿಂಗ್ ಆಗಿದೆ. ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಮುಂದುವರಿತಾನೇ ಇದೆ. ಈ ಮಾಸ್ಟರ್ ಮೈಂಡ್ಗೆ ಫಂಡಿಂಗ್ ಆಗಿದೆ. ಕೇರಳ ಸೇರಿ ವಿದೇಶಗಳಿಂದ ಹಣ ಹರಿದು ಬಂದಿದೆ. ಮಾಸ್ಕ್ ಮ್ಯಾನ್ ಚಿನ್ನನ ಮೂಲಕ ಗ್ಯಾಂಗ್ ಷಡ್ಯಂತ್ರವನ್ನ ನಡೆಸಿತ್ತು. ಎಸ್ಐಟಿ ತನಿಖೆಯನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ತಿಮರೋಡಿ ಗ್ಯಾಂಗ್. ಜಟ್ಟಿ ಜಾರಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವ್ರ ಹಣೆ ಬರ ಗೊತ್ತಾಗಿ ಇವ್ರ ಷಡ್ಯಂತ್ರ ಬಯಲಾಗಿ ಎಸ್ಐಟಿ ಹಾಕೊಂಡು ರೂಪ್ತಾ ಇದ್ರು. ಇನ್ನೂ ಇವರ ಕುತಂತ್ರಗಳಿಗೆ ಬ್ರೇಕ್ ಬಿದ್ದಿಲ್ಲ. ಎಸ್ಐಟಿ ಅಧಿಕಾರಿಗಳ ದಿಕ್ಕನ್ನ ಈ ಟೀಮ್ ತಪ್ಪಿಸ್ತಾ ಇದೆ. ಚಿನ್ನಯ್ಯನ ಜೊತೆಗಿನ ವಿಡಿಯೋ ರಿಲೀಸ್ ಮಾಡಿ ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಎಸ್ಐಟಿ ಅಧಿಕಾರಿಗಳ ದಿಕ್ಕನ್ನ ಟೀಮ್ ತಪ್ಪಿಸ್ತಾ ಇದೆ. ಏನೇ ಎಸ್ಐಟಿಯ ಟೀಮ್ ದಿಕ್ಕನ್ನ ತಪ್ಪಿಸಿದ್ರು ಕೂಡ ತಿಮರೋಡಿಯನ್ನ ಈಗ ಆಲ್ರೆಡಿ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡಕ್ಕೆ 1 ವರ್ಷಗಳ ಕಾಲ ಕಾಲಿಡೋ ಹಾಗಿಲ್ಲ. ಅಲ್ಲಿವರೆಗೂ ರಾಯಚೂರಿನ ಮಾನ್ವಿಯಲ್ಲಿರಬೇಕು. ಆತ ಎಸ್ಕೇಪ್ ಆಗಿದ್ದಾನೆ, ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ಒಂದ್ ಕಡೆ ಫಂಡಿಂಗ್ ಆಗಿದೆ, ಇಡಿ ಕೂಡ ತನಿಖೆ ನಡೆಸ್ತಾ ಇದೆ. ಇನ್ನೊಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ದಿಕ್ಕನ್ನ ತಪ್ಪಿಸೋದಕ್ಕೆ ತಿಮರೋಡಿ ಅಂಡ್ ಟೀಮ್ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ.